ನಾನಂತೂ ಕದ್ದು ಮಾಡಿದ್ದೀನಿ. ಮಾಡಿ ನಿಮ್ಮ ತಾಕತ್ತಿದ್ರೆ. ತುಂಬ ಜನ ಅಂದ್ಕೊಂಡಿದ್ದಾರೆ ನೋಡಿ ತೆಗಿಬೋದು ಅಂತ. ತೆಗೀರಿ, ನೀವು ನೋಡೋಣ, ತೆಗೀರಿ ನೋಡೋಣ. ಒಂದು ಪಿಕ್ಚರ್ ತೆಗೀರಿ, ಒಂದು ಪಿಕ್ಚರ್ ತೆಗೆದು ಏನಿಲ್ಲ, ಒಂದೇ ಕರ್ನಾಟಕದಲ್ಲಿ 4 ಶೋ ಹೌಸ್ಫುಲ್ ಮಾಡಿ ಸಾಕು. ಸತ್ಯ ಹೇಳೋದಕ್ಕೆ ನೆಗೆಟಿವ್ ಇಲ್ಲ ಸರ್, ನಿಜ. ನಾನು ಹಾಗೆ ಇರೋದು, ನನ್ನ ಸ್ಟೈಲೇ ಹಂಗೆ, ನಾನು ಮಾತಾಡೋದೇ ಹಾಗೆ, ನಾನು ಇರೋದೇ ಹಾಗೆ. ಬೇರೆ ಯಾರು ಕದಿಯೋ ಈಗ ಆಪ್ಷನ್ ಇಲ್ವಲ್ಲ ಸರ್? ಅದಕ್ಕೆ ಏನು ಮಾಡಬೇಕು ಅಂತೀರಾ ನೀವೇ ಐಡಿಯಾ ಕೊಡಿ. ಒರಿಜಿನಲ್ಲೇ ಮಾಡಬೇಕಾಗುತ್ತೆ. ಮಾಡಲಿ ಬೇರೆಯವ್ರಿಗೆ ಮಾಡೋಕ್ಕೆ ಹೇಳಿ, ಬೇರೆಯವ್ರು ಮಾಡಿ ಫಸ್ಟ್ ಸಕ್ಸಸ್ ಕೊಡೋಕ್ಕೆ ಹೇಳಿ. ಅಂದರೆ ನನಗೇನು ಅಂದರೆ ಆ್ಯಕ್ಚುಲಿ ಬೇಜಾರು ಅಂತಂದರೆ, ಓಕೆ ಇಷ್ಟೆಲ್ಲ ಅಂದರೆ ಒರಿಜಿನಲ್ ಫಿಲಮ್ಸ್ನ ಮಾಡಿದಂತಹ ನಿರ್ದೇಶಕ ಯಾಕೆ ಆ ಥರದ್ದೊಂದು ಆಪ್ಷನ್ ಚೂಸ್ ಮಾಡಿದ್ರು? ಅಲ್ಲ, ಈಗ ರೀಮೇಕ್ ಮಾಡೋದು ತಪ್ಪು ಅನ್ನೋದೇನು ಯಾರು ಹೇಳಿದ್ದು ತಪ್ಪು ಅಂತ? ಕನ್ನಡ ಚಿತ್ರರಂಗದ ಬೆಳವಣಿಗೆ ಎಲ್ಲೋ ಕೆಲವೊಂದು 4-5 ಅಷ್ಟೇ ಅಂತ ಹೇಳುವಾಗ ಒಂದು ಸಕ್ಸಸ್ ರೇಟ್ ತುಂಬ ಕಡಿಮೆ ಆಗೋಗಿದೆ. ಫಸ್ಟ್ ಕೆಲಸ ಕಲೀರಿ, ಆಮೇಲೆ ಕೆಲಸ ಮಾಡಿ. ಕೆಲಸ ಕಲಿದೇನೆ ಕೆಲಸ ಮಾಡೋಕ್ಕೆ ಹೋದಾಗ ಈ ಥರ ಎಲ್ಲ. ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಜಯರಾಜ್. ಸ್ನೇಹಿತರೆ, ಕ್ವಾಟ್ಲೆ ಕಿಚನ್ ಸೀಸನ್ 2 ಶುರುವಾಗಿದೆ. ಸದ್ಯಕ್ಕೆ ಕ್ವಾಟ್ಲೆ ಕಿಚನ್ ಸೀಸನ್ 2 ಸೆಟ್ಟಲ್ಲಿ ಇದ್ದೀವಿ. ನಮ್ಮ ಜೊತೆಗೆ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಯಾನ್ ಇಂಡಿಯಾ ಕುಕ್ ಇದ್ದಾರೆ ಅಂತಲೇ ಹೇಳ್ಬೋದು. ಓಂ ಪ್ರಕಾಶ್ ರಾವ್ ಸರ್ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ. ಸರ್, 2 ವಾರ ಆಗೋಯ್ತು ಸ್ಟಾರ್ಟ್ ಆಗಿ ಕ್ವಾಟ್ಲೆ ಕಿಚನ್ ಸೀಸನ್ 2. ಕುಕ್ ಆಗಿದ್ದೀರಾ, ಸೊ ಹೆಂಗಿದೆ ಅನುಭವ, ಹೇಗೆ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ನಾನೀಗ ಮಾಡಿರೋ ಅಡುಗೆ ಮತ್ತು ಇವೆಲ್ಲ ನೋಡ್ತಾ ಇದ್ರೆ ನೆಕ್ಸ್ಟ್ ನನಗೆ ಅಶೋಕ ಹೋಟ್ಲಿನಲ್ಲಿ ನನಗೆ ಇದು ಬರ್ಬೋದು ಅನಿಸುತ್ತೆ, ಆಫರ್ ಬರ್ಬೋದು ಶೆಫ್ ಆಗಿ. ಚೀಫ್ ಶೆಫ್ ಆಗಿ ನನಗೆ ಆಫರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈಗ 2 ವಾರ ಆ ಲೆವೆಲ್ ಮಾಡಿದ್ದೀನಿ. 2 ವಾರದಲ್ಲಿ ಏನಾದರೂ ಬಂದಿದೆ ಸರ್ ಆಫರ್ ಎಲ್ಲ? ಹೇಗೆ ಆಫರ್ ನನಗೆ ಇದ್ರಲ್ಲಿ ಬಂದಿದೆ, ನಾಯಂಡಹಳ್ಳಿಯಲ್ಲಿ ಒಂದು ದಾಬಾದಲ್ಲಿ ಬಂದಿದೆ. ಆಮೇಲೆ ಇದರಲ್ಲಿ ದಾಬಾಸ್ಪೇಟೆ ತುಮಕೂರು ಇದು ಕ್ಯಾಸಂದ್ರ ಅಂತ ಒಂದು ಇದರಲ್ಲಿ ಶೆಫ್ ಆಗಿ ಆರ್ಡರ್ ಬಂದಿದೆ. ನೀವೇ ಬಂದೆಲ್ಲ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು. ಅಶೋಕ ಹೋಟ್ಲ್ ಯಾವ ಬರ್ತದೆ ಯೋಚನೆ ಮಾಡಿದ್ದೀರಾ ಸರ್ ಇದ್ರ ಬಗ್ಗೆ? ಅದೇ ಯೋಚನೆ ಮಾಡ್ತೀನಿ, ಅದೇ ಹೋಗ್ತೀನಿ ನಾನು 100%. ಯಾರು ಕರೆದ್ರೂ ಹೋಗ್ತೀನಿ, ಅವ್ರಿಗೆ ಪ್ರೀತಿಯಿಂದ 100% ಕೆಲಸ ಮಾಡ್ಕೊಡ್ತೀನಿ. ಓಕೆ ಸರ್, ಕ್ವಾಟ್ಲೆಗಳು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ರು ನಿಮಗೂ ಕೂಡ. ಸೊ ನೀವು ಕ್ವಾಟ್ಲೆ ಆದ್ರ ಅಥವಾ ಕುಕ್ ಆಗಿದ್ರ ಅಥವಾ ನೀವು ಕ್ವಾಟ್ಲೆ ಕೊಟ್ರ ಕುಕ್ಗಳಿಗೆ? ಆ ಜಾಗದಲ್ಲಿ ಹೋದಾಗ ಏನು ಕೆಲಸ ಮಾಡಬೇಕು ಅದನ್ನ ನಿಷ್ಠೆಯಿಂದ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತೀನಿ. ಅದನ್ನ ಮಾಡ್ತಿರ್ತೇನೆ. ಅದು ಕ್ವಾಟ್ಲೆ ಆದರೂ ಆಗ್ಬೋದು, ನಾನು ಅವ್ರಿಗಾದ್ರೂ ಕೊಡ್ಬೋದು, ಅವ್ರು ನನಗಾದ್ರೂ ಕೊಡ್ಬೋದು. ಇವೆಲ್ಲ ಒಂದು ಆರೋಗ್ಯವಾದ ವಾತಾವರಣದಲ್ಲಿ ಇರುವಂಥದ್ದು. ಸೊ ಆ ಥರ ನಾನು ತಗೊಂಡು ಅವ್ರ ಜೊತೆ ನಾನು ಒಬ್ಬ ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದೀನಿ. ಸರ್, ಆ್ಯಕ್ಚುಲಿ ಒಂದು ಸೀರಿಯಸ್ ಪ್ರಶ್ನೆ ಅಂದರೆ, ಕರಿಯರ್ನ ಈ ಒಂದು ಸ್ಟೇಜ್ನಲ್ಲಿ ಆ್ಯಕ್ಚುಲಿ ಇಂಥದ್ದೊಂದು ಸ್ಟೇಜಲ್ಲಿ ಈ ಥರದೊಂದು ಅವಕಾಶ ಬರೋದು, ಸೊ ಅದನ್ನು ನೀವು ಟೇಕಪ್ ಮಾಡೋದು ಬಂದಾಗ ಏನು ಅನ್ನಿಸ್ತು ನಿಮಗೆ? ಆ್ಯಕ್ಚುಲಿ ಈ ಥರ ಕುಕ್ ಆಗಿ ಒಂದು ಶೋ ಅಲ್ಲಿ ಕಾಣಿಸ್ಕೋಬೇಕು, ಈ ಥರದೊಂದು ಆಫರ್ ಎಲ್ಲ ಬಂದಾಗ ಏನು ಅನ್ನಿಸ್ತು ನಿಮಗೆ? ಜನಸಾಮಾನ್ಯರಿಗೆ ತುಂಬ ಹತ್ತಿರವಾಗಿ ನೋಡುವಂಥ ಭಾಗ್ಯ ಸಿಗುತ್ತೆ. ಸೊ ಅದು ನಂಗೆ ತುಂಬ ಖುಷಿ ಆಯಿತು. ಸೊ ಅವ್ರಿಗೆ ನಮ್ಮ ಕಡೆಯಿಂದ ಆ್ಯಸ್ ಎ ಕಲಾವಿದನಾಗಿ ನಾನು ಯಾವ ರೀತಿ ಅವ್ರಿಗೆ ರಂಜಿಸಿದ್ರೆ, ಆಮೇಲೆ ಅವ್ರಿಗೆ ನಗಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಇನ್ನೇನಿದೆ ಹೇಳಿ. ಅದು ಆಡಿಯನ್ಸ್ಗೆ ಹತ್ರ ಆಗೋಕ್ಕೋಸ್ಕರನೇ ನಾನು ಇಲ್ಲಿ ಬಂದಿರೋದು. ಸರ್, ಈಗ ಮೊದಲಿಂದ ಈಗ ನಿರ್ದೇಶನ ಅಂತ ಬಂದಾಗ ನಿಮ್ಮದೇ ಆದಂತಹ ಮೈಲಿಗಲ್ಲುಗಳನ್ನು ನೀವು ಆಗಲೇ ಈಗ ತಲುಪಿದ್ದೀರಾ. ಅದ್ರ ಜೊತೆಗೆ ಈಗ ಮಾತುಗಾರಿಕೆಯಲ್ಲೂ ಓಕೆ, ನಾವು ಕೆಲವು ಸಿನಿಮಾಗಳಲ್ಲೆಲ್ಲ ನೋಡಿದ್ವಿ, ಓಕೆ ಕಾಮಿಡಿನೂ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸಿತ್ತು. ಡಕೋಟಾ ಎಕ್ಸ್ಪ್ರೆಸ್ ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳಲ್ಲಿ ನಾರ್ಮಲ್ ಆಗಿ ಮನುಷ್ಯನೂ ಒಂದು ರೀತಿ ತುಂಬ ಫನ್ನಿಯಾಗಿ ಮಾತಾಡ್ತಾರೆ, ತುಂಬ ಅದರಲ್ಲಿ ಒಂದು ಅರ್ಥ ಇರುತ್ತೆ. ಆ ಥರದೆಲ್ಲ ನಮಗೆ ಗೊತ್ತಿರಲಿಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ಗೊತ್ತಾಗ್ತಾ ಇರೋವಂಥದ್ದು. ಸೊ ಈ ಆಯಾಮವನ್ನು ಜನ ಇಷ್ಟಪಟ್ಟಿರ್ತಾರೆ ಸಿಕ್ಕಾಪಟ್ಟೆ ಜನ. ನಿಮಗೆ ಬಂದು ಏನಾದ್ರು ಜನ ಹೇಳಿದ್ದು, ಕಾಂಪ್ಲಿಮೆಂಟ್ ಕೊಟ್ಟಿದ್ದು ಏನಾದ್ರು ಇದೆಯಾ? ಆ್ಯಕ್ಚುಲಿ ಅವ್ರು ನನಗೆ ಹೇಳಿದ್ದಕ್ಕೆ ನಾನು ಹಿಂಗೆಲ್ಲ ನಡ್ಕೊತಿರೋದು. ಆ್ಯಕ್ಚುಲಿ ಅವರೇ ಹೇಳೋದು, ನೀವು ಬೈಯೋದು ನಮ್ಗೆ ತುಂಬ ಇಷ್ಟ, ನೀವು ತುಂಬ ಚೆನ್ನಾಗಿ ಬೈತೀರಿ, ಸಖತ್ತಾಗಿರುತ್ತೆ ಕೇಳೋದಕ್ಕೆ ಅಂತೇಳಿ. ಅದರಲ್ಲಿ ಎಕ್ಸ್ಪೆಷಲಿ ಹೆಣ್ಮಕ್ಳು, ಅದರಿಂದನೇ ನಾನು ಈ ಥರ ಎಲ್ಲ ಅವ್ರಿಗೆ ಸಂತೋಷ ಆಗುತ್ತೆ ಅನ್ನೋದಾದರೆ ಏನು ಬೇಕಾದರೂ ಮಾಡ್ತೀನಿ. ಸೊ ಅದನ್ನೇ ಮಾಡ್ತಾ ಇದ್ದೀನಿ, ಅವ್ರಿಗೂ ಖುಷಿ ಆಗ್ತಾ ಇದೆ. ಸರ್, ಊಟದ ವಿಚಾರ ಅಂತ ಬಂದಾಗ ಅದೇ ನಮಗೆ ಓಂ ಪ್ರಕಾಶ್ ರಾವ್ ಸರ್ ಕುಕ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇದ್ರ ಮೂಲಕ ಈ ಒಂದು ಶೋ ಮೂಲಕ ಗೊತ್ತಾಗ್ತಾ ಇದೆ. ಸೊ ಯಾವುದೆಲ್ಲ ವೆರೈಟೀಸ್ ನಿಮಗೆ ಇಷ್ಟ ಆಗುತ್ತೆ ಸರ್ ಕುಕ್ ಮಾಡೋಕ್ಕೆ, ತಿನ್ನೋಕ್ಕೆ? ಅದೇ ನಮ್ಮ ಮಿಸ್ಸಸ್ಸು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ಅವ್ರ ಕೈಯಿಂದ ಅಡುಗೆ ಊಟ ಮಾಡ್ತೀನಿ. ನಾನು ಯಾವಾಗನ ಕಲಾವಿದ್ರ ಜೊತೆ ಹೊರಗಡೆ ಹೋದಾಗ, ನಾಯಕ ನಟಿ ಜೊತೆ ಆಗಿರೋದು, ನಾಯಕರ ಜೊತೆ ಹೋಗಿರ್ಬೋದು, ಅವಾಗ ಏನಾದರೂ ಚಿಕ್ಕ ಚಿಕ್ಕ ಸಹಾಯ ಮಾಡಿಕೊಂಡು ಅವ್ರಿಗೆ ಹೊಟ್ಟೆ ಹಸು ಅಂತಂದಾಗ ನನ್ನ ಕೈಲಾಗಿದ್ದು ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ. ಸೊ ಅವರು ತಿಂದವರೆಲ್ಲ ಇವತ್ತವರೆಗೂ ಬದುಕಿದ್ದಾರೆ, ಏನು ತೊಂದರೆ ಏನಿಲ್ಲ. ಅದು ಸೊ ಆ ಥರ ಆ ಒಂದಿದು ನನ್ನ ಕೈಲಿ ಆದಷ್ಟು ನಾನು ಖಂಡಿತ ಟ್ರೈ ಮಾಡ್ತೀನಿ. ಸರ್, ಒಂದು ರೀತಿ ಪ್ಯಾನ್ ಇಂಡಿಯಾ ಕುಕ್ ಥರ ಅಂದ್ಕೊಳ್ತಾ ಇದ್ದಾರೆ ಜನ ಆ್ಯಕ್ಚುಲಿ ಹೊರಗಡೆ. ಬಿಕಾಸ್ ಸಿನಿಮಾನೂ ಹಂಗೆ ಪ್ಯಾನ್ ಇಂಡಿಯಾ ಸಿನಿಮಾ ಆ ಟೈಮಲ್ಲೇ ಮಾಡಿದವರು. ಅದು ಆಲ್ರೆಡಿ ಸಿಕ್ಕಾಪಟ್ಟೆ ಪ್ರಚಲಿತದಲ್ಲಿದೆ. ಇವಾಗ 10 ಕಂಟೆಂಟು ಆಚೆ ಈಚೆ ಎಲ್ಲ ತೆಗೆದು ಮಾಡ್ತಾರೆ. ಅದನ್ನು ತುಂಬ ಮುಕ್ತವಾಗಿ ಹೇಳ್ಕೊಂಡ್ರಿ ಕೂಡ ನೀವು ಇನ್ಫ್ಯಾಕ್ಟ್. ಸೊ ಅದರಿಂದ ಎಲ್ಲೂ ನಿಮಗೆ ತುಂಬ ನೆಗೆಟಿವ್ ಆಗುತ್ತೆ ಆ ಥರ ಏನೂ ಅನಿಸಿಲ್ವಾ ಸರ್ ನಿಮಗೆ?
ಸತ್ಯ ಹೇಳೋದಕ್ಕೆ ನೆಗೆಟಿವ್ ಏನಿಗೆ ಸರ್? ಓಕೆ. ಯಾರೋ ಇನ್ನೊಬ್ರು ನೀನು ಮಾಡಿದ ತಪ್ಪು ಅನ್ನೋ ಬದಲು ನಾನು ಮಾಡಿದ ತಪ್ಪನ್ನು ಕುತ್ಕೊಂಡು ಮಾತಾಡಿ ಅದನ್ನು ಸರಿಪಡಿಸ್ಕೊಳ್ಳೋದು ಒಬ್ಬ ವ್ಯಕ್ತಿ ಕರ್ತವ್ಯ. ಯಾರೋ ಏನೋ ಅವೆಲ್ಲ ನನಗೆ ಬೇಡ. ಬೇರೆಯವ್ರು ಯಾರು ಇದು ಅಲ್ಲ, ನನ್ನ ಕ್ಯಾರೆಕ್ಟರ್ ಅದು. ನಾನು ಪಬ್ಲಿಕ್ ಹತ್ರ ಕೂತಾಗ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋ ಅಂಥ ಕ್ಯಾರೆಕ್ಟರ್ ಅಲ್ಲ. ನಾನು ಇರೋದು ಇದ್ದಿದ್ದಂಗೆ ಮಾತಾಡ್ತೀನಿ. ನಿಜ, ನಾನು ಹಾಗೆ ಇರೋದು. ನನ್ನ ಸ್ಟೈಲೇ ಹಂಗೆ, ನಾನು ಮಾತಾಡೋದೇ ಹಾಗೆ, ನಾನು ಇರೋದೇ ಹೇಗೆ. ನಾನು ಯಾವತ್ತು ಯಾರಿಗೋಸ್ಕರನೂ ಬದಲಾಗಲ್ಲ ಸರ್. ಸರ್ ಆ್ಯಕ್ಚುಲಿ ಒಂದು ಸಿನಿಮಾ ನಂಗೆ ಅಂದರೆ ಇಫ್ ಐ ರಿಮೆಂಬರ್ ಒಂದು 3-4 ಇಯರ್ಸ್ ಬ್ಯಾಕ್ ಉಪೇಂದ್ರ ಸರ್ದು ಮತ್ತೆ ನಮ್ಮ ರವಿಚಂದ್ರನ್ ಸರ್ ಕಾಂಬಿನೇಷನ್ ಒಂದು ಸಿನಿಮಾ ಆಗ್ತಾ ಇತ್ತಲ್ವ ಸರ್ ನಿಮ್ದು? ಅದು ಇಲ್ಲಿ ತನಕ ಬಂದು ತ್ರಿಶೂಲಂ ಅಂತ. ಕರೆಕ್ಟ್ ಆಗಿದೆ, ಫುಲ್ ಆಗಿದೆ. ಬಟ್ ಫುಲ್ ರೆಡಿ ಆಗಿಲ್ಲ. ಓಕೆ. ಸೊ ಅದಕ್ಕೇನೆ ರೆಡಿ ಮಾಡ್ತಿದ್ದಾರೆ ಪ್ರೊಡ್ಯೂಸರು. ಆದಷ್ಟು ಬೇಗ ಆಗುತ್ತೆ ಸರ್, ಖಂಡಿತ ಓಕೆ ಸರ್. ಈಗ 2 ವಾರ ಆಯಿತು, ಇನ್ನಷ್ಟು ವಾರಗಳು ಡೆಫಿನೆಟ್ಲಿ ಇದು ಆ್ಯಕ್ಚುಲಿ ಮನೋರಂಜನೆ ಕೊಡುವಂತಹ ಶೋ ಆಗಿರುತ್ತೆ. ಆ್ಯಂಡ್ ನೀವಿರೋದು ಕೂಡ ಅದಕ್ಕೆ ಅದನ್ನು ಇಮ್ಮಡಿಯಾಗಿಸಿದೆ. ನೀವು ಏನೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ ಸರ್? ಈ ಸೀಸನ್ ಮುಗಿಯೋದ್ರೊಳಗೆ ಏನೇನೆಲ್ಲ ಆಗ್ಬೋದು ಬದಲಾವಣೆಗಳು, ಯಾವುದೆಲ್ಲ ಅಡುಗೆಗಳು ಕಲಿಬೋದು ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಿಮಗೆ? ನಾನು ಅಡುಗೆ ಕಲಿಯೋದು ಅನ್ನೋದಕ್ಕಿಂತ ಒಂದು ನಮ್ಮ ಜೊತೆಯಲ್ಲಿ 19 ಜನ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವ್ರ ಜೊತೆ ನಾನು ಒಬ್ಬ ಕೆಲಸಗಾರನಾಗಿ ನಾನಿದ್ದು ಜನಗಳ ಮಧ್ಯೆ ಇರೋದಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು ಸರ್. ನಾನು ಯಾವುದೋ ಇದರಲ್ಲಿ ಗೆಲ್ಲೋಕ್ಕೋಸ್ಕರ ಬಂದಿಲ್ಲ. ನನಗೆ ಬೇಡ ಅಂತ ನಾನು ಫಸ್ಟೇ ಹೇಳಿದ್ದೀನಿ, ನನಗೇನೂ ಬೇಡ, ನಾನು ಅಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ, ದಯವಿಟ್ಟು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸಾಕು ನನಗೆ ಅಂತೇಳಿ. ನಾನು ಇದೆಲ್ಲ ಅಡುಗೆ ಕಲಿತರೂ ನಾನೇನು ಎಷ್ಟೇ ನಾವು ಅಡುಗೆ ಮಾಡಿದ್ರೂ ನಮ್ಮಲ್ಲಿ ಕೆಲವು ಹೆಣ್ಮಕ್ಳು ಕಾರ್ನರಲ್ಲಿ ಹೋಗ್ಬಿಟ್ಟು ಫುಟ್ಪಾತಲ್ಲಿ ಅಪ್ಪ ತೋಡ ಪಾನಿದಾಲೋ ಅಂತ ಹೇಳೋದು ತಪ್ಪಲ್ಲ. ಹುಡುಗರು ಸ್ವಲ್ಪ ದೋಸೆಗೆ ಎಣ್ಣೆ ಹಾಕಿ ಬಾಸ್, ಬೆಣ್ಣೆ ಹಾಕಿ ಬಾಸ್ ಅಂತ ಹೇಳೋದು ತಪ್ಪಲ್ಲ. ಇದು ನಡೀತಾ ಇರುತ್ತೆ. ನಾನು ಅಡುಗೆ ಮಾಡಿದ ತಕ್ಷಣ ಪಾಪ ಅವರೆಲ್ಲ ಏನು ನಿಲ್ಲಿಸ್ಕೊಳ್ಳಲ್ಲ, ತಿಂತಾ ಇದ್ದಾರೆ. ಸೊ ನನ್ನ ಒಂದೇ ಒಂದು ಇಂಟೆನ್ಷನ್ ಅಂತ ಸರ್, ನಾನು ಓನ್ಲಿ ಕಾಮಿಡಿಯಿಂದ ಜನಗಳನ್ನ ನಗಿಸೋದಕ್ಕೋಸ್ಕರನೇ ಈ ಜಾಗಕ್ಕೆ ಬಂದಿದ್ದೀನಿ. ಅವನ ಯಾವುದೇ ಕಾರಣಕ್ಕೂ ಈ ಸ್ಪರ್ಧೆಯಲ್ಲಿ ನಾನು ಗೆಲ್ಲಬೇಕು ಆ ಒಂದು ನಾನು ಯಾವತ್ತೂ ಯೋಚನೆ ಕೂಡ ಮಾಡ್ತಾನಲ್ಲ ಸರ್. ಇತ್ತೀಚಿನ ಓಂ ಪ್ರಕಾಶ್ ರಾವ್ ಅವರ ಒಂದು ಏನು ಅಂದರೆ ಜನಗಳ ಮುಂದೆ ಬರ್ತಾ ಇರುವಂತಹ ಬಿಂಬ ಏನಿದೆ, ಅಥವಾ ನೀವು ಯಾವ ಥರದ ಒಂದು ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳ್ತಿದ್ದೀರಾ, ಪಕ್ಕ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ಇವರು ಅನ್ನೋ ಥರ ಆ್ಯಕ್ಚುಲಿ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಬಿಗ್ ಬಾಸ್ ಸೀಸನ್ 13 ಬರ್ತಾ ಇದೆ. ಸೊ ಬಿಗ್ ಬಾಸಿಗೆ ಬರೋ ಪ್ಲ್ಯಾನ್ ಏನಾರು ಇದೆಯಾ ಸರ್ ನಿಮಗೆ? ಹೇಗೆ? ಇಲ್ಲ, ನಿಜ ಆ ಥರ ಐಡಿಯಾ ಇಲ್ಲ ಸರ್. ಹಂಗೇನಿಲ್ಲ ಸರ್. ನೀವು ಇರೋದೇ ಅಂದರೆ ಒಳ್ಳೆ ಕಂಟೆಂಟ್ ಅಂತ. ಈಗ ಇವನ್ ಹೇಳ್ತಾ ಇದ್ರು, ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಅಲ್ಲಿ ಹೈಯೆಸ್ಟ್ TRP, ಅದಕ್ಕೆ ಇವರು ಕಾರಣ, ಓಂ ಪ್ರಕಾಶ್ ರಾವ್ ಸರ್ ಕೂಡ ಕಾರಣ ಅಂತ ಅಂದರು ಆ್ಯಕ್ಚುಲಿ. ಸೊ ಯಾಕೆ ಬಿಗ್ ಬಾಸಲ್ಲೂ ಅದು ಆಗಬಾರ್ದು ಅಂತ? ಇಲ್ಲ, ನನಗೆ ಅಂದರೆ ನನ್ನ ಕಮಿಟ್ಮೆಂಟ್ ಇದೆ ಸರ್. ನನಗೆ ಕೆಲಸಗಳು ತುಂಬ ಇದೆ. ನನಗೆ ಆ್ಯಕ್ಚುಲಿ ಸಿನಿಮಾಗಳು ಮಾಡಬೇಕು, ಆಮೇಲೆ ಸಿನಿಮಾದಲ್ಲಿ ಇಂಡಸ್ಟ್ರಿಗೆ ಒಂದೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಸೊ ಆ ಒಂದು ಇದು ನನ್ನ ಮೇಲೆ ತುಂಬ ಅಪಾರವಾದ ಕೆಲಸದ ಜವಾಬ್ದಾರಿ ಇದೆ. ಅದರಿಂದ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಸರ್, ಇನ್ನು ಮುಂದೆ ಬರೋ ಸಿನಿಮಾಗಳು ಈ ಥರ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರುತ್ತೆ ಸರ್, ಅಥವಾ ಸಿಂಗಲ್ ಒರಿಜಿನಲ್ ಕನ್ನಡ ಸಿನಿಮಾ? ನಮ್ಮ ಕನ್ನಡ ಸಿನಿಮಾ ಆಗಿರುತ್ತೆ ಅನ್ನೋದು ನಮ್ಮ ಕರ್ನಾಟಕದವ್ರು ನೋಡೋ ಥರ ಸಿನಿಮಾ ಆಗಿರಬೇಕು. ಅದರಲ್ಲಿ ಸ್ಟೇಟ್ ಪಿಕ್ಚರ್ ಆಗಿರಬೇಕು. ನಾನು ಆ ಥರ ಡೈರೆಕ್ಟ್ರೇ, ಡೈರೆಕ್ಟ್ರೇ. ಬಟ್ ಏನಂದರೆ ಮಧ್ಯದಲ್ಲಿ ಏನೋ ಒಂದು ಮಾಡೋಕ್ಕೆ ಹೋದಾಗ ಅದು ಇಷ್ಟ ಆಗ್ಬಿಟ್ಟು ಅದು ದೊಡ್ಡ ಸಕ್ಸಸ್ ಆದಾಗ ಅದು ಬಟ್ ಅದು ಮಾಡೋದು ತುಂಬ ಕಷ್ಟ ಸರ್. ಆ್ಯಕ್ಚುಲಿ ತುಂಬ ಜನ ಅಂದ್ಕೊಂಡಿದ್ದಾರೆ ತೆಗಿಬೋದು ಅಂತ. ತೆಗೀರಿ, ನೀವು ನೋಡೋಣ, ತೆಗೀರಿ ನೋಡೋಣ, ಒಂದು ಪಿಕ್ಚರ್ ತೆಗೆದು ಏನಿಲ್ಲ, ಒಂದೇ ಕರ್ನಾಟಕದಲ್ಲಿ 4 ಶೋ ಹೌಸ್ಫುಲ್ ಮಾಡಿ ಸಾಕು, ಬರೀ ಏನು ಬೇಡ ಮಾಡಿ. ನಿಮ್ಗೆ ತಾಕತ್ತಿದ್ರೆ ಮಾತಾಡೋರು ಮಾತಾಡ್ತಾರೆ ಸರ್, ಅದೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಬಟ್ ಕೆಲಸನ ಮಾಡೋ ರೀತಿ ಇದೆಯಲ್ಲ, ಅದು ತುಂಬ ಅಂದರೆ ತುಂಬ ಕಷ್ಟ. ಸೊ ಹೇಳೋರ ಅವತ್ತು ಅಂದರೆ ಯಾರು ಬೇರೆ ಲ್ಯಾಂಗ್ವೇಜ್ಗಳನ್ನೆಲ್ಲ ಜಾಸ್ತಿ ಫಾಲೋ ಮಾಡ್ತಿರಲಿಲ್ಲ. ಈಗ ಅಂದರೆ OTT ಬಂದಿದೆ, ಅಂದರೆ ಗೊತ್ತಾಗೋಗುತ್ತೆ ಜನಗಳಿಗೆ. ಸೊ ಅವಾಗ ಅಂದರೆ ಕಲಿಯೋಕ್ಕೆ ಅವಾಗ ಸ್ವಲ್ಪ ಅಂದರೆ ಈಸಿ ಆಗಿರ್ತಿತ್ತು. ಅಂದರೆ ಜನ ಬೇರೆ ಲ್ಯಾಂಗ್ವೇಜ್ ಯಾವುದು ಫಾಲೋ ಮಾಡ್ತಿರ್ಲಿಲ್ಲ ಅಂದರೆ ಸರ್. ಅಂದರೆ ಅಷ್ಟು ಎಕ್ಸ್ಪೋಜರ್ ವೈಸ್ ಜನಗಳು ತುಂಬ ಅಷ್ಟೆಲ್ಲ ಅಂದರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಅಂದರೆ ಇಲ್ಲಿ ರಿಲೀಸ್ ಆಗೋದು ಲೇಟ್ ಆಗಿರ್ತಿತ್ತು. ಅಷ್ಟೆಲ್ಲ ನೋಡಿಕೊಂಡು ಮತ್ತು ಇಲ್ಲಿ ಬಂದು ಓಕೆ ಇದು ಕನ್ನಡದ ಅಲ್ಲಿಂದ ಕದ್ದಿದ್ದಾರೆ ಅನ್ನೋ ಥರ ಎಲ್ಲ ಆ್ಯಕ್ಚುಲಿ ಅಷ್ಟೊಂದೆಲ್ಲ ಫಾಲೋ ಎಲ್ಲ ಮಾಡ್ತಿರ್ಲಿಲ್ಲ. ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ ಸರ್. ಅವ್ರು ಕದೀತಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಅವೆಲ್ಲ ಏನೋ ಗೊತ್ತಿಲ್ಲ. ನಾನು ಬೇರೆಯವ್ರ ಬಗ್ಗೆ ಏನೂ ಕೇಳೋಕ್ಕೆ ಹೋಗಲ್ಲ. ನಾನಂತೂ ಕದ್ದಿದ್ದೀನಿ, ಮಾಡಿದ್ದೀನಿ. ಅದನ್ನು ಸಕ್ಸಸ್ ಆಗೋದಕ್ಕೆ ನನ್ನ ಕರ್ನಾಟಕದ ಕಲಾಭಿಮಾನಿಗಳು 100 ಕೋಟಿ ಜನ ಕಾರಣರಾಗಿದ್ದಾರೆ. ಅದು ನೋಡಿ ಸಂತೋಷಪಟ್ಟಿದ್ದಾರೆ. ಅವರಿಗೆ ನಾನು ಸ್ಟೇಟ್ ಪಿಕ್ಚರ್ ಕೊಡಬೇಕಾಗಿರೋದು ನನ್ನ ಧರ್ಮ, ನನ್ನ ಕರ್ತವ್ಯ ಅದು. ಸೊ ಆ ಒಂದು ನಿಟ್ಟಲ್ಲೇ ನಾನು ನಿರ್ದೇಶಕನಾಗಿ ಈ ಒಂದು ಜಾಗಕ್ಕೆ ಬಂದಿರೋದು. ಇನ್ನು
ಮುಂದಕ್ಕೆ ದಯವಿಟ್ಟು ಮಾಡಬೇಡಿ, ಈ ಥರ ಎಲ್ಲ ನಮ್ಮ ಕನ್ನಡತನ ಅನ್ನೋದು ದಯವಿಟ್ಟು ಬೇಕು ಇದ್ರ ಮಧ್ಯದಲ್ಲಿ. ಅದೆಲ್ಲ ಒಂದು ಕಡೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ. ಸೊ ನಾನೇ ಅದನ್ನು ನಿರ್ಧಾರ ತಗೊಂಡ್ರೆ ತಪ್ಪೇನಿದೆ ಅಂತೇಳಿ ಈಗ ಫಿನಿಕ್ಸ್ ಅಂತ ಒಂದು ಫಿಲಮು ನಾನೇ ನೇರವಾದ ಸಿನಿಮಾ, ಯಾವುದೇ ಕಾರಣಕ್ಕೂ ಅದನ್ನು ನೋಡಿ ಇನ್ನೊಬ್ಬರು ಕದಿಬೇಕು, ನೋಡಬೇಕು, ಎಂಜಾಯ್ ಮಾಡಬೇಕು ಅಂತೇಳಿ ಆ ಸಿನಿಮಾ ಮಾಡ್ತಿದ್ವಿ ಸರ್. ಇದು ಕೊಟ್ಟು ತುಂಬ ಒಳ್ಳೆ ಸ್ಟ್ರೈಟ್ ಪಿಕ್ಚರ್ ಅದು ಸರ್. ಅದೇ ದ ಥಿಂಗ್ ಈಸ್ ಅಂದರೆ ಆಗ ಅದು ನೀವು ಹೇಳಿದ್ದು ನಂಗೆ ಅರ್ಥ ಆಯ್ತು. ನೀವು ಆ್ಯಕ್ಚುಲಿ ನೀವೇನು ಆನೆಸ್ಟಾಗಿ ಒಪ್ಕೊಳ್ತಿದ್ದೀರಾ ಅದ್ರ ಬಗ್ಗೆ ನಿಜವಾಗ್ಲೂ ಪರವಾಗಿಲ್ಲ, ಇಷ್ಟು ಚೆನ್ನಾಗಿ ಅಂದರೆ ಓಪನ್ ಆಗಿ ಹೇಳ್ತಾರಲ್ಲ ಅಂತ ಅನಿಸುತ್ತೆ. ಬಟ್ ಆದರೆ ಈಗ ಆ ಥರದ ಆಪ್ಷನ್ನು ಇಲ್ವಲ್ಲ ಸರ್. ಅಂದರೆ ಬೇರೆ ಯಾರೋ ಕದಿಯೋಕ್ಕೂ ಹೋಗೋ ಆಪ್ಷನ್ ಇಲ್ಲ. ಬಿಕಾಸ್ ಜನ ತುಂಬ ಬೇರೆ ಫಿಲ್ಮ್ಸ್ನ ಫಾಲೋ ಮಾಡ್ತಾರೆ, OTT ನೋಡ್ಬಿಟ್ಟಿರ್ತಾರೆ. ಈಗ ಆಪ್ಷನ್ನು ಇಲ್ವಲ್ಲ ಸರ್. ಅದು ಅದಕ್ಕೆ ಏನು ಮಾಡಬೇಕು ಅಂತೀರಾ? ನೀವೇ ಐಡಿಯಾ ಕೊಡಿ. ಒರಿಜಿನಲ್ಲೇ ಮಾಡಬೇಕಾಗುತ್ತೆ. ಬೇರೆಯವ್ರಿಗೂ ಮಾಡಕ್ಕೆ ಹೇಳಿ, ಬೇರೆಯವ್ರು ಮಾಡಿ ಫಸ್ಟ್ ಸಕ್ಸಸ್ ಕೊಡಕ್ಕೆ ಹೇಳಿ. ಮಾಡೋದು ದೊಡ್ಡ ವಿಷಯ ಅಲ್ಲ, ಸಕ್ಸಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಲ್ಲಿ ಕದಿತೀರಾ, ಏನು ಮಾಡ್ತೀರಾ, ನೀವೇನು ಕ್ರಿಯೇಟಿವಿಟಿ ಮಾಡ್ತೀರಾ, ನಿಮ್ಮ ಕೆಲಸದಲ್ಲಿ ನೀವು ಎಲ್ಲಿ ಮಾಡ್ತೀರಾ ಗೊತ್ತಿಲ್ಲ. ನೀವು ಗೆದ್ದಿದ್ದೀನಿ ಅನ್ನೋದಿದೆಯಲ್ಲ, ಗೆಲುವು ಬೇಕು ನಿಮಗೆ, ಅದು ಇಂಪಾರ್ಟೆಂಟ್ ಅಷ್ಟೇ. ಸೊ ಇದು ನಾನು ಫಾಲೋ ಮಾಡ್ತೀನಿ. ಗೆಲ್ಬೇಕು, ಏನೇ ಚೆನ್ನಾಗಿರೋ ಅದು ನಮ್ಮ ಸಿನಿಮಾದಲ್ಲಿ ಇರಬೇಕು, ಅದು ನನ್ನ ಧ್ಯೇಯ ಅಷ್ಟೇ. ಕರೆಕ್ಟ್ ಸರ್. ಅಂದರೆ ಇನ್ಫ್ಯಾಕ್ಟ್ ಆಫ್ಕೋರ್ಸ್ ಸರ್, ಅಂದರೆ ಒರಿಜಿನಲ್ ಫಿಲಮ್ಸ್ ಈಗ AK-47 ಆಗಿರ್ಬೋದು, ಲಾಕ್ ಆಫ್ ಡೆತ್, ಅದೆಲ್ಲ ಎಪಿಕ್ ಫಿಲಮ್ಸ್. ನನಗೆ ನಾನು ಇವತ್ತು ಕೂಡ AK-47 ನಂದು ಫೇವ್ರೆಟ್ ಮೂವಿ. ಅಂದರೆ ನನಗೇನು ಅಂದರೆ ಆ್ಯಕ್ಚುಲಿ ಬೇಜಾರು ಅಂತಂದರೆ, ಓಕೆ ಇಷ್ಟೆಲ್ಲ ಅಂದರೆ ಒರಿಜಿನಲ್ ಫಿಲಮ್ಸ್ನ ಮಾಡಿದಂತಹ ನಿರ್ದೇಶಕ ಯಾಕೆ ಆ ಥರದ್ದೊಂದು ಆಪ್ಷನ್ ಚೂಸ್ ಮಾಡಿದ್ರು? ಅಂದರೆ ಬೇರೆ ಬೇರೆ ಸಿನಿಮಾಗಳ ಕಥೆಗಳನ್ನ ತೆಗೆದು ಪಿಕ್ಚರ್ ಮಾಡೋದೇನಕ್ಕೆ? ಜನ ನೋಡಕ್ಕೆ. ಹೌದು, ಜನ ನೋಡ್ತಿದ್ದಾರೆ ಅಂದರೆ ಮಾಡಿ ಅದಕ್ಕೆ ಅಲ್ವಾ. ಈಗ ನಮ್ಮ ಅಷ್ಟು ಅನಿವಾರ್ಯತೆ ಏನಿತ್ತು ಸರ್ ಅವಾಗ? ಅಂದರೆ ಒರಿಜಿನಲ್ಲೇ ಮಾಡ್ಬೋದಿತ್ತಲ್ಲ ಸರ್? ಅಲ್ಲ, ಈಗ ರೀಮೇಕ್ ಮಾಡೋದು ತಪ್ಪು ಅನ್ನೋದೇನು ಯಾರು ಹೇಳಿದ್ದು ತಪ್ಪು ಅಂತ? ಈಗ ನಮ್ಮ ಪಿಕ್ಚರ್ನ ರೀಮೇಕ್ ಮಾಡ್ತಾರೆ, ಹೌದು, ಅದರ್ ಲ್ಯಾಂಗ್ವೇಜ್ ಅವರು. ಅವಾಗ ನಮಗೆ ಸಂತೋಷ ಆಗತ್ತಾ? ಅವಾಗ ನಾವು ನಮ್ಮ ಪಿಕ್ಚರ್ ರೀಮೇಕ್ ಮಾಡ್ತಾವ್ರೆ ಅಂತ. ಅವ್ರ ಪಿಕ್ಚರ್ ನಾವು ರೀಮೇಕ್ ಮಾಡಬೇಕಾದ್ರೂ ಕೂಡ ನಾವು ಅವ್ರಿಗೆ ಗೌರವ ಕೊಡಲೇಬೇಕು. ಅವರು ಕೆಲಸಗಾರಗಳೇ, ಅವರು ಅಲ್ಲಿ ಒಂದೊಳ್ಳೆ ಇದು ಮಾಡಿ ದುಡ್ದು ಮಾಡಿ ಆಮೇಲೆ ಕಷ್ಟಪಟ್ಟು ಆ ಕತೆ ರೆಡಿ ಮಾಡಿರ್ತಾರೆ. ಆ ಕತೆನ ತೊಗೊಂಡು ನಾವು ಮಾಡ್ತೀವಿ ಅಂತಂದ್ರೆ ನಾವು ಅವ್ರಿಗೆ ಕೊಡೋ ಗೌರವ. ಅದು ತಪ್ಪೇನಿದೆ ಅದ್ರಲ್ಲಿ ಮಾಡೋದ್ರಲ್ಲಿ. ಫಾಸ್ಟ್ ಅದನ್ನು ತೊಗೊಂಡ್ಮೇಲೆ ಸಕ್ಸಸ್ ಕೊಡಿ. ರೀಮೇಕೂ ಫ್ಲಾಪ್ ಕೊಟ್ಟಿರೋರು ತುಂಬ ಜನ ಇದ್ದಾರೆ ನಮ್ಮಲ್ಲಿ ಕೆಲವರು. ಮತ್ತೆ ತಪ್ಪೇನಲ್ಲ, ಬಟ್ ನಮ್ಮ ಸ್ಟೈಲ್ನ ಮರಿಬಾರ್ದು, ಅದು ಕರೆಕ್ಟು. ಅದು ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ರೀಮೇಕ್ ತಗೊಂಡ್ರು ಸಹ ನಮ್ಮ ತನ ಅನ್ನೋದನ್ನು ಅದರೊಳಗಡೆ ಸೇರಿಸ್ತೀನಿ. ನನ್ನ ಕ್ಯಾರೆಕ್ಟರ್ ಅದು, ನಮ್ಮ ಕನ್ನಡತನ, ನಮ್ಮ ಭಾಷೆ ಸ್ಟೈಲ್ ಇದೆಯಲ್ಲ ನಮ್ಮ ಜನಗಳದು, ಆ ಒಂದು ಥಿಯರಿ ಅದರೊಳಗಡೆ ಇರುತ್ತೆ. ಅದಕ್ಕಿಂತ ರೀಮೇಕ್ ಸಿನಿಮಾಗಳನ್ನ ಮೀರಿ ನಮ್ಮ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಇಟ್ಟಾಗಿರೋದು ಆ ಒಂದಿದು. ಅದರಲ್ಲಿ ಅದನ್ನು ಕೂಡ ಶ್ರಮನೇ ತಾನೆ. ಕರೆಕ್ಟ್ ಸರ್. ಇನ್ನು ಮಗಳು ಆ್ಯಕ್ಚುಲಿ ಶ್ರವ್ಯ ಅವ್ರದ್ದು ಸಿನಿಮಾ ಎಲ್ಲ ಬರ್ತಾ ಇದೆ. ಈಗ ಮೋಡ ಕವಿದ ವಾತಾವರಣ ಮೊನ್ನೆ ಟ್ರೈಲರ್ ರಿಲೀಸ್ ಆಯಿತು. ಸೊ ಅವ್ರ ಕರಿಯರು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸೊ ಏನು ಅನ್ಸುತ್ತೆ ಅವ್ರ ಬೆಳವಣಿಗೆ ಬಗ್ಗೆ ನಿಮಗೆ? ಬಿಕಾಸ್ ಇವತ್ತು ತುಂಬ ಕಾಂಪಿಟೇಷನ್ ಇದೆ ಆ್ಯಕ್ಚುಲಿ ಕನ್ನಡ ಚಿತ್ರರಂಗದಲ್ಲಿ. ಅಂದರೆ ಟ್ಯಾಲೆಂಟ್ಸ್ಗಳು ಬರ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ, ಅದ್ರೊಳಗೆಲ್ಲ ಇದ್ದು ಗೆಲ್ಲಬೇಕು. ಏನು ಅನ್ಸುತ್ತೆ ನಿಮಗೆ? ಖುಷಿ ಆಗುತ್ತೆ. ತುಂಬ ಒಳ್ಳೆ ಕಲಾವಿದೆ, ತುಂಬ ಅಂದರೆ ತುಂಬ ಅದ್ಭುತವಾದ ಕಲಾವಿದೆ. ಯಾವುದೇ ಪಾತ್ರ ಕೊಟ್ಟರು ನಿಭಾಯಿಸೋ ಶಕ್ತಿ ಆಕೆಗಿದೆ. ನಂಗೆ ಅದನ್ನು ನಾನು ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾನು ನೋಡಿದ್ದೀನಿ. ನಂಗೆ ತುಂಬ ಖುಷಿ. ಆಕೆ ಎಷ್ಟು ಬೆಳೆದ್ರೂ ಅಷ್ಟು ಒಳ್ಳೆಯದೇ. ಚಿತ್ರರಂಗದಲ್ಲಾಗಲಿ ಮತ್ತು ಅಭಿಮಾನಿ ದೇವರುಗಳಾಗಲಿ ಅವಳಿಗೆ ಆಶೀರ್ವಾದ ಮಾಡಿ ಅವಳಿಗೆ ತುಂಬ ದೊಡ್ಡ ಎತ್ತರಕ್ಕೆ ತಗೊಂಡೋಗಿ ನಿಲ್ಲುವಂಥ ಶಕ್ತಿ ಅವ್ರಿಗೆಲ್ಲರಿಗೂ ಅವಳಿಗೆ ಕೊಡಲಿ. ಫಸ್ಟು ಅವಳಿಂದ ಆಶೀರ್ವಾದ ತಗೊಳ್ಳೋಕ್ಕೆ ನಮ್ಮ ಪ್ರೇಕ್ಷಕರ ಹತ್ರ ಯಾರು ಕೊಡ್ತಾರೆ ಅದನ್ನು ಅಭಿಮಾನಿಸ್ತಾರೆ ಮತ್ತು ಆಶೀರ್ವಾದ ಕೊಡ್ತಾರೆ. ಅದು ಎಲ್ಲರ ಅಭಿಮಾನವೂ ಅವಳಿಗೆ ಸಿಗಲಿ ಅಂತ ನಾನು ಮನಸ್ಫೂರ್ತಿ ಕೇಳ್ತೀನಿ. ಕರೆಕ್ಟ್ ಸರ್. ಕನ್ನಡ ಚಿತ್ರರಂಗದ ಬೆಳವಣಿಗೆ ಇವತ್ತಿನ ಅಂದರೆ ಎಸ್ಪೆಷಲಿ OTT ಆದಮೇಲೆ ಯಾವ ರೀತಿ ಬೇರೆ ಥರದ್ದೇ ಒಂದು ಟರ್ನ್ ತಗೊಂಡಿದೆ. ಅಂದರೆ ಆಲ್ಮೋಸ್ಟ್ ಈ ಫಸ್ಟ್ ಹಾಫ್ ಆಫ್ ದ ಇಯರ್ ಏನು ಸಿನಿಮಾಗಳು ಆ್ಯಕ್ಚುಲಿ ಹೋಗೋದೇ ಇಲ್ಲ. ಯಾವುದೋ ತುಂಬ ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾಗಳು ಅಥವಾ ಆ ಪ್ಯಾನ್ ಇಂಡಿಯಾ ದೊಡ್ಡದಾಗಿ ಬರೋ ಕೆಲವು ಸಿನಿಮಾಗಳಷ್ಟೇ ಆ್ಯಕ್ಚುಲಿ ಹಿಟ್ ಆಗಿದೆ ಒಂದು 3-4 ವರ್ಷದಿಂದ. ಅದೇ ಥರ ಆಲ್ಮೋಸ್ಟ್ ಸರ್ ಈಗ ಕಾಂತಾರ ಆಗಿರ್ಬೋದು, KGF ಆಗಿರ್ಬೋದು, ಆಮೇಲೆ ಹೇಳಿ ಅದು ಆಯ್ತು, ಆಗಲೇ 3 ವರ್ಷ ಆಯ್ತು. ಕರೆಕ್ಟ್ ಸರ್. ಅದೇ ಈ ಲಾಸ್ಟ್ ಕಾಂತಾರ ಚಾಪ್ಟರ್ 1 ಆಯಿತು, ಬಿಟ್ಟರೆ ಸೂ ಫ್ರಮ್ ಸೋ ಆಗಿದೆ ಆಮೇಲೆ ರೀಸೆಂಟ್. ಅದು ಬಿಟ್ಟರೆ ಕೆಲವೇ ಅಷ್ಟೇ ತುಂಬ ದೊಡ್ಡ ಮಟ್ಟದಲ್ಲಿ, ಅಂದರೆ ಅಷ್ಟು ಸಿನಿಮಾ ರಿಲೀಸ್ ಆಗುವಾಗ ವರ್ಷದಲ್ಲಿ ಎಲ್ಲೋ ಕೆಲವೊಂದು 4-5 ಅಷ್ಟೇ ಅಂತ ಹೇಳುವಾಗ ಒಂದು ಸಕ್ಸಸ್ ರೇಟ್ ತುಂಬ ಕಡಿಮೆ ಆಗೋಗಿದೆ. ಅಂದರೆ ಏನು ಅಂದರೆ ಹೊಸಬರಿಗೆ ಇದೊಂದು ಒಳ್ಳೆ ಒಂದು ಕರಿಯರ್ ಆಗೋ ಥರದ ಜಾಗನ ಇದು. ಹೆಂಗೆ ಇಲ್ಲಿ ಆ್ಯಕ್ಚುಲಿ ಜನಗಳು ಥಿಯೇಟ್ರಿಗೆ ಕರೆಸೋದೇ ಕಷ್ಟ ಆಗ್ತಿದೆ. ಹೆಂಗೆ ಜನಗಳಿಗೆ ಅಂದರೆ ಟ್ಯಾಲೆಂಟ್ಸ್ಗಳು ಯಾವ ರೀತಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸುತ್ತೆ? ಫಸ್ಟು ಕೆಲಸ ಕಲೀರಿ, ಆಮೇಲೆ ಕೆಲಸ ಮಾಡಿ. ಕೆಲಸ ಕಲಿದೇನೆ ಕೆಲಸ ಮಾಡೋಕ್ಕೆ ಹೋದಾಗ ಈ ಥರ ಎಲ್ಲ ಆಗುತ್ತೆ. ಇಷ್ಟೇ. ಓಕೆ ಸರ್. ಮತ್ತು ನಿರ್ದೇಶಕರುಗಳು ಕೂಡ ತುಂಬ ಅಪ್ಡೇಟ್ ಆಗಬೇಕಾಗುತ್ತಲ್ವ ಸರ್? ಆಗಲೇಬೇಕು, 100% ಆಗಬೇಕು. ನನಗೆಲ್ಲ ಗೊತ್ತು, ನಾನು ತೆಗ್ದಿದ್ದೆ ಇದು, ನಾನು ಹೇಳಿದ್ದೆ ಡೈಲಾಗು, ನಾನು ಬರೆದಿದ್ದೆ ಇದು ಅಂತ ಅಂದರೆ ಮಕ್ಕೋಗಿತಾರೆ ಜನ. ಈಗ ಅದೇ ಮಾಡ್ತಾ ಇರೋದು ಅವರು. ಅದಕ್ಕೆ ಅದಾಗದೇ ಇರೋ ಥರ ಕೆಲಸ ಮಾಡಿ. ಅದಕ್ಕೆ ಹೇಳಿದ್ದು ನಾನು ಕೆಲವ್ರಿಗೆಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಕೆಲಸ ಕಲೀರಿ. ಫಸ್ಟ್ ಕೆಲಸ ಕಲೀರಿ, ಆಮೇಲೆ ಕೆಲಸ ಮಾಡಿ.
ಅವಾಗ ಜನ ಬರೋಲ್ಲ, ಅವೆಲ್ಲ ಸುಳ್ಳು. ನೀವು ಒಳ್ಳೆ ಪಿಕ್ಚರ್ ಕೊಡಿ, ಬಂದೇ ಬರ್ತಾರೆ, 100% ಬರ್ತಾರೆ. ಓಕೆ ಸರ್, ಒಳ್ಳೆ ಪಿಕ್ಚರ್ ಅನ್ನೋ ವ್ಯಾಖ್ಯಾನ ಏನಾದ್ರು ಬದಲಾಗಿದೆ ಇವಾಗ? ಅಂದ್ರೆ ಏನಾದ್ರು ಈಗ ಅಪ್ಡೇಟೆಡ್ ಸ್ಕ್ರಿಪ್ಟ್, ಕೆಲವೊಂದು ವಿಷಯಗಳು ಇಂಥದ್ದೇ ಇರಬೇಕು, ಏನೋ ಔಟ್ಡೇಟೆಡ್ ಏನೂ ಕೊಡೋಕ್ಕಾಗಲ್ಲ, ಏನೇನು ಬದಲಾಗ್ತಾ ಹೋಗುತ್ತೆ ನಿಮ್ಮ ಪ್ರಕಾರ? ಇಷ್ಟು ವರ್ಷಗಳಿಂದ ನೀವು ನೋಡ್ತಾ ಇದ್ದೀರಾ ಚಿತ್ರರಂಗ, ಒಳ್ಳೆ ಸಿನಿಮಾ ಅಂದ್ರೆ ಆ ಕಾಲ ಅದು ಬದಲಾಗುತ್ತಾ ಹೇಗೆ ಅಂತ? ನಾವು ಹೇಳೋ ರೀತಿ ಬದಲಾಗುತ್ತೆ, ಬಟ್ ಇರೋ ರೀತಿ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಯಾವತ್ತಿದ್ರು ಅವರೇ ಅಪ್ಪ, ಅವರೇ ಅಮ್ಮ, ಅವನೇ ಅಣ್ಣ, ಅವನೇ ಏನು, ಅವನೇ ವಿಲನ್, ಅವನೇ ಇವನು, ಇದೆಲ್ಲ ಇರುತ್ತೆ. ಬಟ್ ನಾವು ಹೇಳೋ ರೀತಿ ಬದಲಾಗ್ತಾ ಇರಬೇಕು. ಒಬ್ಬ ನಿರ್ದೇಶಕ ಆಗಿರ್ಬೋದು, ರೈಟರ್ ಆಗಿರ್ಬೋದು, ಎಲ್ಲರಿಗೂ ಆ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯಿಂದ ಕೆಲಸ ಮಾಡಿದಾಗ ಖಂಡಿತ ಸಕ್ಸಸ್ ಸಿಗುತ್ತೆ. ನಾವು ಜನಗಳ ಏನು ಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತಂದಮೇಲೆ ನಾನು ಆ ಸ್ಥಾನದಲ್ಲಿರೋದು ವೇಸ್ಟ್. ಜನಕ್ಕೆ ಏನು ಬೇಕೋ ಅದನ್ನು ಯೋಚನೆ ಮಾಡಬೇಕು, ಪ್ರತಿದಿನ ಯೋಚನೆ ಮಾಡು, ಪ್ರತಿ ಕ್ಷಣ ಯೋಚನೆ ಮಾಡು, ಏನು ಬೇಕು ತೆಗಿ, ಅವ್ರಿಗೇನು ಬೇಕು ಕೊಡು, ಅವರು ಖುಷಿ ಪಡ್ತಾರೆ. ನಾವೇನಕ್ಕೆ ಕೊಡದೆ ನೀವು ಬನ್ನಿ 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 ಅಂದರೆ ಎಲ್ಲಿ ಬರ್ತಾರೆ? ಓಕೆ, ಅದೇ ಪಿಕ್ಚರ್ ಎಲ್ಲ ಮುಗಿದ್ಮೇಲೆ ಮನೆಗೆ ಬರ್ತಾರೆ ಹೊಡೆಯೋಕ್ಕಷ್ಟೇ. ಸರ್ 2000 ಇಸ್ವಿ ಆದಮೇಲೆ, ಸೊ ಅದಾದ ನಂತರ ಹುಟ್ಟಿರುವ ಅಂದರೆ ಜನ್ರೇಷನ್ ಮಕ್ಕಳು ಏನಿದಾರಲ್ಲ, ಸೊ ಅವರನ್ನ ರೆಪ್ರೆಸೆಂಟ್ ಮಾಡುವಂತಹ ಹೀರೋ ಇನ್ನೂ ಬರೋಕ್ಕಾಗಲಿಲ್ಲ. ಅಂದರೆ ಈಗ ಸುದೀಪ್ ಸರ್ ಆಗಿರ್ಬೋದು, ಅವರೆಲ್ಲ ಆಗ ಬಂದವರು, ಬಟ್ ಈಗ ಜನ್ಜಿ ಕಿಡ್ಸ್ ಅಂತ ಏನಿರ್ತಾರಲ್ಲ ಅವರನ್ನು ರೆಪ್ರೆಸೆಂಟ್ ಅಂದರೆ ಅವ್ರು ನೋಡ್ಕೊಳ್ಳೋಂಥ ಒಬ್ಬ ಹೀರೋ ಇನ್ನೂ ಬರಲಿಲ್ಲ ಆ್ಯಕ್ಚುಲಿ ಕನ್ನಡದಲ್ಲಿ. ಸೊ ಯಾಕೆ ಆ ಕೊರತೆ ಕಾಡ್ತಾ ಇದೆ ಅಂತ? ಈಗ ಸ್ಟಾರ್ಸ್ ಅಂತ ಹೇಳಿದ್ರೆ ಅವರೇ ಇದ್ದಾರೆ ಆ್ಯಕ್ಚುಲಿ, ಆಗಿಂದ ಇದ್ದವರೇ, ಸುದೀಪ್ ಸರು, ದರ್ಶನ್ ಸರ್, ಯಶ್ ಅವರು ಅಂತ ಅವರೇ ಇದ್ದಾರೆ. ಈಗ ಹೊಸ ಒಬ್ಬ ಯಾರು ಅಂದರೆ ಒಬ್ಬ ಜನ್ಜಿ ಹೀರೋ ಅಥವಾ ಜನ್ಜಿಗಳಿಗೆ ಕನೆಕ್ಟ್ ಆಗುವಂಥ ಹೀರೋ ಇನ್ನೂ ಬರಲಿಲ್ಲ ಅಂತ. ಯಾಕೆ ಅದಾಗ್ತಿದೆ ಆ ಥರ, ಯಾಕೆ ಕಷ್ಟ ಆಗ್ತಿದೆ ಅಂತ? ಆ ಜನ್ರೇಷನ್ ಅವ್ರು ಆ್ಯಕ್ಚುಲಿ ಕನ್ನಡ ಸಿನಿಮಾ ನೋಡೋದೇ ಕಡಿಮೆ ಆಗಿದೆ. ಸೊ ಯಾಕೆ ಆ ಥರ ಒಂದು ವಾಯ್ಡ್ ಕ್ರಿಯೇಟ್ ಆಗಿದೆ ಅಂತ? ಡೈರೆಕ್ಟ್ರುಗಳು ಮಾಡೋ ಕೆಲಸ ಕಮ್ಮಿ ಆಗಿದೆ, ಅದರಿಂದ ಬರ್ತಾ ಇಲ್ಲ ಅಷ್ಟೇ. ಡೈರೆಕ್ಟ್ರುಗಳು ಮತ್ತು ರೈಟ್ರುಗಳು ದಯವಿಟ್ಟು ಕೆಲವರು ನೀವೆಲ್ಲರೂ ಕೆಲಸ ಮಾಡಿ, ಕಷ್ಟಪಡಿ. ನಾನು ಆಗಲೇ ಹೇಳಿದ್ನಲ್ಲ, ಕೆಲಸ ಕಲೀರಿ, ಕೆಲಸ ಮಾಡಿ, ಆಟೋಮೆಟಿಕಲಿ ಬರ್ತಾರೆ. ಆಮೇಲೆ ಬರೋ ಕೆಲವರು ಹೀರೋಗಳು ಎಲ್ಲರೂ ಬಂದ ತಕ್ಷಣ ಹೊಡಿಬೇಕು 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 ಅಂತಾರೆ. ಪಿಕ್ಚರ್ ಮುಗಿದ್ಮೇಲೆ ಜನ ನಮ್ಗೆ ಹೊಡಿತಾರೆ ಅನ್ನೋದನ್ನೇ ಮರ್ತ್ಬಿಟ್ಟವ್ರೆ. ಅದು ತುಂಬ ಪ್ರಾಬ್ಲಮ್. ಅದು ಒಂದು ಒಳ್ಳೆ ಲವ್ ಸಿನಿಮಾ ಬರ್ತಾ ಇಲ್ಲ, ಒಳ್ಳೆ ಮ್ಯೂಸಿಕಲ್ ಸ್ಟೋರಿ ಬರ್ತಿಲ್ಲ, ಕಾಮಿಡಿ ಬರ್ತಿಲ್ಲ, ಎಂಟರ್ಟೈನ್ಮೆಂಟ್ ಸಿನಿಮಾಗಳು ಬರ್ತಿಲ್ಲ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬರ್ತಾ ಇಲ್ಲ. ನಾನು ಈ ಒಂದು 10 ವರ್ಷದಲ್ಲಿ ಒಂದು ಸಾಂಗ್ಗಳೇ ತುಂಬ ಕಮ್ಮಿ ಆಗೋಯ್ತು ಕೇಳಿ ನಾವು. ಯಾಕೆ, ಏನಕ್ಕೆ? ಬಿಕಾಸ್ ಆಫ್ ಕೊರತೆ, ಕೆಲಸದ ಕೊರತೆ ಫಸ್ಟ್ ಯೋಚನೆ ಮಾಡಿ ಎಲ್ಲರೂ ಅಂತ ನಾನು ಹೇಳೋದಷ್ಟೇ. ಕರೆಕ್ಟ್ ಸರ್. ಈಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಎಷ್ಟೊಂದು ಜನ ಜೊತೆಗೆ ಬೆರಿಬೇಕು. ನಾವು ಸೆಟ್ಟಲ್ಲೆಲ್ಲ ನೋಡಿದ್ದೀವಿ ಆ್ಯಕ್ಚುಲಿ, ನಮ್ಮ ಓಂ ಪ್ರಕಾಶ್ ರಾವ್ ಸರ್ ಹೆಂಗೆ ಬೈತಾ ಇರ್ತಾರೆ, ಏನು ಕತೆ ಅಂತ. ಸೊ ಇಲ್ಲಿ ನೀವು ಒಬ್ಬ ಕಂಟೆಸ್ಟೆಂಟ್ ಅಷ್ಟೇನೆ. ಸೊ ಹೆಂಗೆ ನಿಮ್ಮ ಒಂದು ಅರ್ಜು, ಆ ಬೈಯೋ ಅರ್ಜು, ಅದನ್ನೆಲ್ಲ ಹೆಂಗೆ ನೀವು ಅಂದರೆ ಕಂಟ್ರೋಲ್ ಮಾಡ್ಕೊಂಡಿರ್ತೀರಾ ಅಂತ ಸೆಟ್ಟಲ್ಲಿ? ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ, ಎಲ್ಲಿ ಕಂಟ್ರೋಲ್ ಮಾಡಬೇಕು ಅಲ್ಲಿ ಕಂಟ್ರೋಲ್ ಮಾಡ್ತೀನಿ. ನಾನು ಒಬ್ಬ ಜವಾಬ್ದಾರಿ ಇರುವಂಥ ವ್ಯಕ್ತಿ ಅಲ್ವಾ, ಪಬ್ಲಿಕ್ಗೆ ನಾವು ರೆಸ್ಪಾಂಡ್ ಮಾಡಬೇಕು, ಇರೋ ಅಷ್ಟು ಕ್ಯಾಮ್ರಾಗಳಿಗೆ ಕೆಲಸ ಮಾಡಬೇಕು, ಅಷ್ಟು ಜನ 19 ಜನ ಕಂಟೆಸ್ಟೆಂಟ್ಗಳಿಗೂ ರೆಸ್ಪೆಕ್ಟ್ ಮಾಡಬೇಕು, ಗೌರವ ಕೊಡಬೇಕು. ನಮ್ಮನ್ನು ನೋಡೋಕ್ಕೆ ಕೋಟ್ಯಾಂತರ ಜನ ಕೂತಿರ್ತಾರೆ, ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಆ ಜವಾಬ್ದಾರಿ ನನಗಿದೆ, ನಾನು ಖಂಡಿತ ಕೆಲಸ ಮಾಡೇ ಮಾಡ್ತೀನಿ ಆ ಥರ. ಓಕೆ ಸರ್. ಈಗ ಬಿಗ್ ಬಾಸಿಗೆ ಹಾಗಾದರೆ ಬರಲ್ಲ ನೀವು? ಬರಲ್ಲ ಅನ್ನೋದಕ್ಕಿಂತ ನನಗೆ ಕಮಿಟ್ಮೆಂಟ್ ಜಾಸ್ತಿ ಇದೆ ಸರ್. ಕೆಲಸಗಳು ತುಂಬ ಇದೆ, ನನಗೆ ಇನ್ನೂ ಆ ಐಡಿಯಾ ಇಲ್ಲ, ಪ್ರಾಮಿಸ್ ಇಲ್ಲ, ನಂಗೆ ಗೊತ್ತಿಲ್ಲ. ಎಸ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡ್ರಿ ಸರ್. ಕ್ವಾಟ್ಲೆ ಕಿಚನ್ ಸೀಸನ್ 2ಗೆ ಒಳ್ಳೇದಾಗಲಿ, ನಿಮ್ಮ ಜರ್ನಿಗೆ ಒಳ್ಳೇದಾಗಲಿ, ಹಾಗೆಯೇ ಫೀನಿಕ್ಸ್ ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.